ಪತ್ನಿ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ದಾಗಿ ನಟನೊಬ್ಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಶಿವಾಜಿ ಸುರತ್ಕಲ್ ಚಿತ್ರದ ನಟ ಧನುಷ್ ರಾಜ್ ಎಂಬುವರು ಪತ್ನಿ ಹರ್ಷಿತಾ ವಿರುದ್ಧ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಬೆಂಗಳೂರಿನ ಜಯನಗರದ 4ನೇ ಬ್ಲಾಕ್ನಲ್ಲಿರುವಂತಹ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಮೊಹಮ್ಮದ್ ಇಕ್ಬಾಲ್ ಎಂಬಾತನಿಂದ ಬೆದರಿಕೆ ಮೇಲ್ ಬಂದಿದ್ದು, ಶಾಲೆಯ 4 ಕಡೆ ಬಾಂಬ್ ಇಡಲಾಗಿದೆ ಅಂತ ಸಂದೇಶ ರವಾನಿಸಲಾಗಿದೆ. ಫೆಬ್ರವರಿ 25ರೊಳಗೆ ಕ್ರಿಪ್ಟೋ ಕರೆನ್ಸಿ ಮೂಲಕ 50 ಲಕ್ಷ ಮೌಲ್ಯದ $60,000 ಕೊಡುವಂತೆ ಮೇಲ್ನಲ್ಲಿ ಡಿಮ್ಯಾಂಡ್ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಹೆತ್ತ ಮಗಳನ್ನೇ ತಂದೆ ವೇಶ್ಯವಾಟಿಕೆ ದಂಧೆಗೆ ದೂಡಿರುವುದು ಬಯಲಾಗಿದೆ. ಬಾಲಕಿಯ ತಂದೆ, ಅಜ್ಜಿ ಸೇರಿದಂತೆ 12 ಜನರನ್ನು ಬಂಧಿಸಲಾಗಿದ್ದು, ಭರತ್ ಶೆಟ್ಟಿ ಎಂಬಾತನೇ ಕಿಂಗ್ ಪಿನ್ ಆಗಿದ್ದು, ಈತನ ವಿರುದ್ಧ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿಯೂ ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಯುವಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದರಿಂದಾಗಿ ಗಾಯಗೊಂಡಿದ್ದಂತಹ ಮಹಿಳೆ ಮೃತಪಟ್ಟಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಗೀತಾ ಎಂಬುವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಡಿಸೆಂಬರ್ 23ರಂದು ಮುತ್ತು ಅಭಿಮನ್ಯು ಎಂಬಾತ ತಮ್ಮ ಮಗಳನ್ನ ಮಾಡಿಕೊಡುತ್ತಿಲ್ಲ ಅಂತ ಎಂದಿದ್ದಂತಹ ಗೀತಾ ಅವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಬಾಗಲಕೋಟೆಯಲ್ಲಿ ಕಬ್ಬು ಸಾಗಿಸ್ತಾ ಇದ್ದಂತಹ ಟ್ರ್ಯಾಕ್ಟರ್ ನದಿ ಪಾಲಾಗಿದೆ. ಜಮಖಂಡಿ ತಾಲೂಕಿನ ಕಂಕನಾಡಿಯ ಕೃಷ್ಣಾ ನದಿಯಲ್ಲಿ ಘಟನೆ ನಡೆದಿದೆ. ಬೋಟ್ನಲ್ಲಿ ಟ್ರ್ಯಾಕ್ಟರ್ ಸಾಗಿಸ್ತಾ ಇದ್ದಂತಹ ನಿಯಂತ್ರಣ ತಪ್ಪಿ ನದಿಗೆ ಬಿದ್ದಿದೆ. ಇದರಿಂದ ಕಬ್ಬು ಕೂಡ ನದಿ ಪಾಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಪಡಿತರ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ. ಕ್ಯಾದ್ ನಗರ, ಹಾಸನ, ರಸಿಯಾ ತಾಲೂಕು ಕೃಷಿ ಮಾರುಕಟ್ಟೆ ಬಳಿ 46 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನು ಜಪ್ತಿಗೈಯಲಾಗಿದೆ. ಇನ್ನು ಪಡಿತರ ಅಂಗಡಿಯ ಬದಲು ಕಾಳಸಂತೆಗೆ ಲಾರಿಯಲ್ಲಿ ಸಾಗಣೆ ಮಾಡುವಂತಹ ಅಕ್ಕಿ ಜಪ್ತಿ ಮಾಡಲಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರು ಚಿನ್ನದ ಅಂಗಡಿಯಲ್ಲಿ ದರೋಡೆ ಪ್ರಕರಣ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ದರೋಡೆ ನಡೆದು 10 ದಿನ ಕಳೆದರೂ ಕೂಡ ಲೂಟಿಕೋರರ ಸುಳಿವೆ ಸಿಕ್ಕಿಲ್ಲ. ಆರೋಪಿಗಳಿಗಾಗಿ 5 ತಂಡಗಳನ್ನು ರಚನೆ ಮಾಡಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಮತ್ತೊಂದು ಹುಲಿ ಸೆರೆಯಾಗಿದೆ. ಹುಣಸೂರು ತಾಲೂಕಿನ ಗಾಣದಕಟ್ಟೆ ಕಾಲೋನಿಯಲ್ಲಿ ಇಡಲಾಗಿದ್ದಂತಹ ಬೋನಿಗೆ ಹುಲಿ ಬಿದ್ದಿದೆ. ಹುಲಿಯು ಜಾನುವಾರುಗಳ ಮೇಲೆ ದಾಳಿ ಮಾಡಿತ್ತು.